ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವರಲಕ್ಷ್ಮಿ ಅಂತ. ನಾವಿರೋದು ಬೆಂಗಳೂರಲ್ಲಿ. ನಾವಿರೋದು ಬೆಂಗಳೂರಲ್ಲಿಂದ ಮನೆಯಲ್ಲೇ ಸ್ವಲ್ಪ ಟೈಲರಿಂಗ್ ಕೆಲಸ ಮಾಡಿಕೊಂಡು ಕೆಲಸ ಟೈಮ್ನ ಸ್ವಲ್ಪ ಬಿಡುವು ಮಾಡಿಕೊಂಡು ಪುಟ್ಟದಾಗಿ ನಾಟಿ ಕೋಳಿ ಸಾಕಿದ್ದೀವಿ. 3 ವರ್ಷದಿಂದ ಸಾಕಿದ್ದೀವಿ. ಇದು ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನಾನು ಮಾಡೋ ಟೈಲರಿಂಗ್ ಕೆಲಸ ಮತ್ತು ನಾಟಿ ಕೋಳಿ ಬಗ್ಗೆ ನಾನು ಡೈಲಿ ಏನಿರುತ್ತೋ ಅದನ್ನು ವ್ಲಾಗ್ ಮಾಡಿ ಹಾಕೋಣ ಅಂದ್ಬಿಟ್ಟು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ಅದರಿಂದ ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ. ನಮ್ಮ ಚಾನಲ್ಲು ಹೊಸ ಚಾನಲ್ಲು ವರಲಕ್ಷ್ಮಿ ಅಂತ. ನನ್ನ ಚಾನಲ್ಗೆ ಮೈ ಡ್ರೀಮ್ ಪ್ರಾಜೆಕ್ಟ್ ಅಂತ ಇಟ್ಟಿದ್ದೆ, ಅದು ಯಾಕೋ ಹೆಸರು ತೊಗೊಳ್ಲಿಲ್ಲ. ಅದರಿಂದ ನನ್ನ ಹೆಸರು ವರಲಕ್ಷ್ಮಿ ಅಂತಲೇ ಇಟ್ಟಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ. ಅದರಿಂದ ನಾಟಿ ಕೋಳಿ ಸಾಕೋದ್ರಿಂದ ನಮಗೂ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆದಾಯ ಇದ್ದೇ ಇರುತ್ತೆ. ಮತ್ತು ನಾವು ಬೆಂಗಳೂರಲ್ಲಿ ಸಾಕಿರೋದ್ರಿಂದ ಎಲ್ಲೂ ಕೂಡ ನಾವು ಹೊರಗಡೆ ತೊಗೊಂಡೋಗಿ ಮಾರೋ ಅವಶ್ಯಕತೆ ಇಲ್ಲ. ಮೊಟ್ಟೆ ಆಗಲಿ ಕೋಳಿ ಆಗಲಿ ಮನೆ ಹತ್ರನೇ ಬಂದು ತೊಗೊಂಡೋಗ್ತಾರೆ. 550ರಿಂದ 600 ರೂಪಾಯಿ kg. ಅದರಿಂದ ಮನೆ ಹತ್ರನೇ ತೊಗೊಂಡೋಗ್ತಾರೆ. ಮೊಟ್ಟೆ ಬಂದು 16 ರೂಪಾಯಿ. ಏನಪ್ಪ ಅಂತಂದರೆ ಟೈಲರಿಂಗ್ ಕೆಲಸ ಯಾವಾಗಲೂ ಇರೋದಿಲ್ಲ. ಒಂದು 3 ತಿಂಗಳು ಕೆಲಸ ಇದ್ದರೆ ಮತ್ತು 1-2 ತಿಂಗಳು ಸ್ಲೋ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ನಮಗೆ ಕಮಿಟ್ಮೆಂಟ್ ಇರುತ್ತೆ, ಅದರಿಂದ ಮೇಂಟೈನ್ ಆಗೋಲ್ಲ ಅಂತ ಇದೊಂದು ಸಣ್ಣ ಪ್ರಮಾಣದಲ್ಲಿ ಸಾಕಿದ್ದೀನಿ. ನನಗೆ ಏನಾದರೂ ಅಮೌಂಟು ಸ್ವಲ್ಪ ಬೇಕು ಅರ್ಜೆಂಟಲ್ಲಿ ಅಂತಂದರೆ ನಾನು 1-2 ಕೋಳಿನ ಮಾರಿದ್ರೆ ನನಗೊಂದು 2ರಿಂದ 2.5 ಸಾವಿರ ದುಡ್ಡು ಸಿಗುತ್ತೆ. ಅದಕ್ಕಾಗಿ ನಾಟಿ ಕೋಳಿ ಸಾಕಿದ್ದೀನಿ. ಪರವಾಗಿಲ್ಲ, ಸಾಕ್ಬೋದು. ಮನೆ ಹತ್ರ ಹೆಣ್ಮಕ್ಳು ಇರೋರು ಯಾರಾದ್ರೂ ಮನೆ ಕೆಲಸ ಮಾಡಿಕೊಂಡು ಪುಟ್ಟದಾಗಿ ನಾಟಿ ಕೋಳಿ ಸಾಕೊಂಡು ಅದರಿಂದ ಸಣ್ಣ ಪ್ರಮಾಣದಲ್ಲಿ ಆದಾಯ ಮಾಡ್ಬೋದು. ನಾನು ಡೈಲಿ ಲಾಗ್ ಮಾಡುವಾಗ ನಾನು ಪ್ರತಿದಿನ ಏನು ಕೆಲಸ ಇರುತ್ತೋ ಅದನ್ನು ವೀಡಿಯೋ ಮಾಡಾಕ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಯಾವುದೂ ಕೂಡ ಇದು ಬೆಳಗ್ಗೆನೇ ವೀಡಿಯೋ ಮಾಡಾಕಿದ್ದೀನಿ. ಒಂದು 10 ಗಂಟೆ ಮೇಲೆ ಕ್ಲೀನಿಂಗ್ ಮಾಡ್ಕೋತೀನಿ. ಸೊ ಇದು ಬೆಳಗ್ಗೆ ಬಿಡಬೇಕಲ್ಲ, ಕೋಳಿ ಹೊರಗಡೆ ಹೊಂಟೋಯ್ತವೆ ಅಂದ್ಬಿಟ್ಟು ಬೇಗನೆ ವೀಡಿಯೋ ಮಾಡೋದ್ರಿಂದ ನಾನು ಇನ್ನೂ ಗಲೀಜೆಲ್ಲ ಏನೂ ಕ್ಲೀನ್ ಮಾಡಿಲ್ಲ. ಹಂಗೆ ಮಾಡಿದ್ದೀನಿ ನೋಡಿ. ಕಾವಿಗೆ ಹಾಕಿರೋ ಕೋಳಿಗಳು ಮೊಟ್ಟೆ ಇದು. ಸಣ್ಣವು ದೊಡ್ಡವು ಎಲ್ಲ ಇದ್ದಾವೆ. ನೀವು ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ನಾನು ಎಲ್ಲ ಫುಲ್ಲು ವೀಡಿಯೋ ಮಾಡಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.